ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಬು ಈತಾಗ ಹೋಗ್ಬೇಕು ಬಾಬು. ಈ ಕಾಯಿ ನನ್ನ ಮಗನೇ ಇಷ್ಟು ಚಿಕ್ಕ ಬಾಟ್ಲು ತೋರಿಸ್ಬಿಟ್ಟು ಇಷ್ಟು ಕುಡಿಸ್ಬಿಟ್ಟಿದೆ ಅಲ್ಲಲ್ಲಿ ನೆಂಚ್ಕೊಳಕ್ಕೇನು ಇಲ್ಲ. ನಾಳೆ ಎಲ್ಲ ಸುಟ್ಟು ಹೋಗ್ತೈತೆ ಬಾಬು. ಅಡುಗೆ ಮನೆಗೆ ಬಂದಿದ್ದೀವಿ, ತಿನ್ನೋ ಕಾರ್ಕಳದಾಗ ಏನು ಸಿಗಕ್ಕಿಲ್ಲ. ಸಿಗ್ತದೆ. ಇಷ್ಟೊಂದು ಕತ್ತಲಿದೆ ಇಲ್ಲಿ ಅಂತ ಹುಡುಕ್ತೀಯಾ ಏನು ಅಂತ ಹುಡುಕ್ತೀಯಾ ಬಾಬು? ಹುಡುಕಿದ್ರೆ ದೇವರೇ ಸಿಗ್ತಾರಂತೆ. ಇನ್ನ ನೆನ್ಸ್ಕೊಳಕ್ಕೆ ಏನೂ ಸಿಗಕ್ಕಿಲ್ವಾ? ಸಿಗ್ತದೆ. ಹುಡುಗು ಇದು ಹಿಡ್ಕೊ, ಹುಡುಕ್ತೀನಿ. ಎಣ್ಣೆ ಅಡಿಗೆ ಮನೆಯಲ್ಲೂ ಎಣ್ಣೆ ಇದೆಯಾ? ಅಯ್ಯೋ ಬಾಬು, ಇದು ಆ ಎಣ್ಣೆ ಅಲ್ಲ, ಇದು ಬೇರೆ ಎಣ್ಣೆ. ಈ ಟೈಮಲ್ಲಿ ಟೀಚ್ ಒಪ್ಪಿಗೆ ಸಿಗ್ಬಿಟ್ರೆ ನಾಳೆ ಒಳ್ಳೆ ಗಮ್ಮತ್ತಿಗಲ್ಲ ಬಾಬು. ಮದ ಮನೆಯಾಗ ಉಪ್ಪಿಗೆ ಇಲ್ಲದೆ ಮದುವೆ ನಡೆಯಕ್ಕಿಲ್ಲ. ಸಿಗ್ತದೆ. ಇದು ಉಪ್ಪಿಗೆ ಇರ್ತದೆ ಇಲ್ಲೇ ಎಲ್ಲ. ಬಾಬು ಏನು ಮೆತ್ತಗೆ ಆಯ್ತಾ ಬಾಬು? ಇದು ಬಾಬು, ಇದು ಎಷ್ಟು ಅವರು ಬರ್ತಾನಲ್ಲ. ಈ ಕೆಲಸಕ್ಕೆಲ್ಲ ಗೋಪಾಲ್ ಹೆಸರಿ ಕಮ್ ದಿಸ್ ಸೈಡ್. ಸರಿ ನೋಡ್ತಾ ಇರ್ತೀನಿ. ಏನು ಬರ್ತಾ ಇಲ್ವಲ್ಲ? ಬಾಬಾ ಸಿಗ್ತ ಏನು ಉಪ್ಪಿನಕಾಯಿ ಬಾಬು. ಏನು ಅಡಿಗೆ ಮನೆಯಲ್ಲ ಏನೋ ಇಲ್ಲಿ ಹೇಳಿದ್ರೆ ಇಲ್ಲಿ ಉಪ್ಪಿನಕಾಯಿ ಸಿಗುತ್ತೆ. ನಂಚ್ಕೊಳಕ್ಕೆ ಏನಾದ್ರು ಕಳಕಾಯಿ ಸಿಗ್ತದೆ ನೋಡ್ತೀನಿ. ನನ್ನ ಮಕ್ಕಳ ನನ್ನ ತಲೆನೇನೋ ನಿಮಗೆ ಬೇಕಾಗಿರೋ ಥರ ಉದುರಿಸೋ ಮಿಷಿನ್ ಅಂದ್ಕೊಂಡ್ರ ಮಾಡ್ತೀನಿ ರೀ. ಕೆಳಕಾಯಿ ಎಣ್ಣೆಗೆ ಸಾಕಾಗಿರ್ತದೆ. ಅಯ್ಯೋ ಬಾಬು, ಏನಾಯ್ತು? ಕಾಯಿ ಬೇಡ, ಉಪ್ಪಿನಕಾಯಿ ಸಾಕು. ಅಲ್ಲವಣ ಸರಿ ಬಾಬು. ನನ್ನ ಮಕ್ಕಳು ಬಾ. ಸುಮಾ, ಬೆಳಿಗ್ಗೆ ಎದ್ರೆ ನಿನ್ ಮದ್ವೆ, ನೀನ್ ಸಚಿನ್ ಹೆಂಡತಿ ಆಗೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಡೋ ಹಾಗಾಯ್ತು. ಸಾರಿ ಅಕ್ಕ. ಹೇ, ನೀನ್ ಸಾರಿ ಕೇಳಲಿ ಅಂತ ಹೇಳಿಲ್ಲ. ನೀನ್ ಪ್ರೀತಿ ಉಳಿಯೋದಕ್ಕೆ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ನನ್ನ ಪ್ರೀತಿನ ಬಿಟ್ಕೊಡಕ್ ರೆಡಿ ಆದ್ರೂ ನೀವು ನನ್ನ ಪ್ರೀತಿನ ಬಿಡ್ಲಿಲ್ಲ. ಸುಮಾ, ಬಿಟ್ಟು ಬದುಕೋದ್ಕಿಂತ ಒಪ್ಪಿ ಬದುಕಬೇಕು ಕಣವೆ.
ನಾವೆಲ್ಲರೂ ನಿನಗೆ ಬೆಂಬಲ ಕೊಟ್ವಿ ಅನ್ನೋದಕ್ಕಿಂತ ನಿನ್ನ ಮನ್ಸ್ನಾಗಿರೋದನ್ನ ಆಚೆ ಹೇಳ್ಕೊಂಡಲ್ಲ ಅದೇ ದೊಡ್ಡ ಇಸ್ಯ. ನೀನೇನಾದ್ರೂ ಸಚಿನ ಮದ್ವೆ ಆಗದೆ ಇದ್ದಿದ್ರೆ ಪಾಪ ಸಚಿನ್ ಏನಾಗ್ತಿದ್ನೋ ಏನೋ. ಅವ್ವ ಹೇಳ್ದಂಗೆ ಸಚಿನ್ ಹೆಸರು ನನ್ನ ಹಣೆಯಲ್ಲಿ ಬರ್ತಿತ್ತು ಅನ್ಸುತ್ತೆ. ಅದಕ್ಕೆ ನಾನು ಸಚಿನ್ ಒಂದಾಗ್ತಿದ್ದೀವಿ. ಸರಿ ಸರಿ, ಈಗ ಮನೆ ಕಳಿ. ಬೆಳಿಗ್ಗೆ ಇದ್ರೆ ಗೌರಿ ಶಾಸ್ತ್ರ, ಕಳಶ ಶಾಸ್ತ್ರ ಅಂತ ಸ್ಯಾನೆ ಶಾಸ್ತ್ರಗಳಿರ್ತವೆ. ಬಿರ್ನೆ ಮನೆ ಕಳಿ. ಈ ಸಹನ ಯಾವ ರೂಮ್ನಾಗವಳೆ, ಯಾರ ಕಣ್ಣಿಗೂ ಗೊತ್ತಾಗದೇ ಇರೋ ಥರ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ಎಲ್ಲವಳಂತಲೇ ಗೊತ್ತಾಯ್ತಿಲ್ವಲ್ಲ. ಅಕ್ಕ, ಇನ್ 3 ಜನ ಮಲ್ಕೊಳಕ್ಕಾಗಲ್ಲ. ನಾನು ಪಕ್ಕದ ರೂಮ್ಗೆ ಹೋಗಿ ಮಲ್ಕೋತೀನಿ, ನೀವಿಬ್ರು ಇಲ್ಲೇ ಮಲ್ಕೊಳ್ಳಿ. ಇದೇನದು ಹಿಂಗೆ ಹೇಳ್ತಿದ್ಯಾ? ನಾವು 3 ಜನ ಇಲ್ಲೇ ಮಲಿಕಣ್ಣ. ನಾನು ಹೋಗಿ ಚಾಪೆ ದಿಂಬು ತಕ್ಕ ಬರ್ತೀನಿ. ಸರಿ. ನಾನು ಇಡ್ತೀನಿ, ನೀನು ಮಲ್ಕೊ. ಕೊಡ್ಬಿಡಕ್ಕ, ನಾನು ಇಡ್ತೀನಿ. ಅದಕ್ಕೆ ಬೇಗ ಹೇಳ್ಬೇಕು, ನೀನು ಮಲ್ಕೊ, ನಾನು ಇಡ್ತೀನಿ. ನನ್ನ ಚಿನಿಮಿನಿ ಇಲ್ಲೇ ಅವಳೆ. ತಂಗಿ ಮದುವೆ ದಿನನೇ ಕೊನೆ ದಿನ ಆಯ್ತದೆ. ನನಗೆ ಸಿಗದೆ ಇರೋವಳು ಬದುಕಿದ್ದು ಏನು ಪ್ರಯೋಜನ? ಇದೇನು ಚಾಕುನೂ ಇಲ್ಲ. ಆ ತರಬೇಸಿ ನನ್ನ ಮಕ್ಕಳು ಬಂದಿದ್ದ ಭಯದಲ್ಲಿ ಚಾಕುನಲ್ಲೇ ಬೆಳೆಸ್ಕೊಂಡು ಅನಿಸ್ತಾರೆ. ಈಗೇನು ಮಾಡೋದು? ನೀನನ್ನು ಕೊಲ್ಲೋದಕ್ಕೆ ಚಾಕು ಯಾಕೆ? ಕೈ ಸಾಕು. ನೀನಾ? ಹಾನಕ್ಕ ಚಾಪೆ ದಿನ ತಗೊಂಡ್ಬರ್ತೀನಿ ಅಂತ ಹೋಗಿ ಎಷ್ಟೊತ್ತಾಯ್ತು, ಇನ್ನ ಬರ್ಲೇ ಇಲ್ವಲ್ಲ.